ವೀಕ್ಷಕರೇ, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತೆಲ್ಲ ಕೇಳೇ ಇರ್ತೀರಾ, ಅಥವಾ ನಾನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಯಾರಾದರೂ ಹೇಳಿದ್ದನ್ನು ಕೇಳಿರ್ತೀರಾ. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನಲ್ಲಿ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಕೋಟಿಗಟ್ಟಲೆ ಲಾಭ ಕೂಡ ಮಾಡ್ಬೋದು ಅಂತ ಊಹಿಸಿರ್ತೀರಾ. ಇಷ್ಟಕ್ಕೂ ಈ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂದರೆ ಏನು? ಒಂದಿಷ್ಟು ಕಚ್ಚಾ ವಸ್ತುಗಳನ್ನು ಅಂದರೆ ರಾ ಮಟೀರಿಯಲ್ಸ್ನ ಬಳಕೆ ಮಾಡಿಕೊಂಡು ಮಷಿನರಿ, ಲೇಬರ್ಸ್ ಹಾಗೆ ಇಕ್ವಿಪ್ಮೆಂಟ್ಗಳನ್ನು ಬಳಸಿಕೊಂಡು ಒಂದು ಫೈನಲ್ ಪ್ರಾಡಕ್ಟನ್ನು ರೆಡಿ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್. ಫಾರ್ ಎಕ್ಸಾಂಪಲ್, ಒಂದು ಲ್ಯಾಪ್ಟಾಪನ್ನು ಅದಕ್ಕೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನು ಅಂದರೆ ಸ್ಕ್ರೀನ್, ಕೀಬೋರ್ಡ್, ಅದರೊಳಗಿನ ಎಲೆಕ್ಟ್ರಾನಿಕ್ ಸಿಸ್ಟಮ್, ರ್ಯಾಮ್, ರೋಮ್ ಇವೆಲ್ಲವುಗಳನ್ನು ಮಷಿನರಿ ಅಥವಾ ಇಕ್ವಿಪ್ಮೆಂಟ್ಗಳು ಹಾಗೆ ಲೇಬರ್ಗಳ ಸಹಾಯದಿಂದ ಲ್ಯಾಪ್ಟಾಪನ್ನು ಒಂದು ಫೈನಲ್ ಪ್ರಾಡಕ್ಟ್ನ ರೆಡಿ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್. ಇದನ್ನೇ ನೀವು ಲಾರ್ಜ್ ಸ್ಕೇಲ್ನಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಅದೇ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಒಂದು ವಸ್ತುವನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ಗೆ ಕನ್ವರ್ಟ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ನಲ್ಲಿ ತಯಾರಾಗೋ ಪ್ರಾಡಕ್ಟ್ಗಳು ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಹೋಲ್ಸೇಲರ್ಸ್, ದೊಡ್ಡ ದೊಡ್ಡ ಶಾಪ್ಗಳಿಗೆ, ಆನ್ಲೈನ್ ಸೈಟ್ಗಳಲ್ಲಿ ಹೀಗೆ ಎಲ್ಲ ಕಡೆ ಮಾರಾಟ ಆಗುತ್ತೆ. ವೀಕ್ಷಕರೇ, ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ ಶುರು ಮಾಡೋದಕ್ಕೆ ದೊಡ್ಡ ಬಂಡವಾಳ ಜೊತೆಗೆ ಪ್ರಾಡಕ್ಟ್ ನಾಲೆಜ್ ಮತ್ತು ಮಾರ್ಕೆಟಿಂಗ್ ನಾಲೆಜ್ ಇರಬೇಕಾಗುತ್ತೆ. ಒಂದು ವೇಳೆ ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡೋದಾದರೆ ಅದಕ್ಕೆ ಸಿಗೋ ರಾ ಮಟೀರಿಯಲ್ಸ್ಗಳು, ಯಾವೆಲ್ಲ ಮಷಿನರಿಗಳು ಬೇಕು, ಮಾರ್ಕೆಟಿಂಗ್ ಹೇಗೆ, ಎಲ್ಲಿ ಫ್ಯಾಕ್ಟ್ರಿ ಮಾಡಬೇಕು, ಈ ಎಲ್ಲ ಮಾಹಿತಿಗಳನ್ನು 100% ತಿಳಿದುಕೊಂಡೇ ಶುರು ಮಾಡಬೇಕಾಗುತ್ತೆ. ಭಾರತದ ದೊಡ್ಡ ಮ್ಯಾನುಫ್ಯಾಕ್ಚರ್ ಕಂಪನಿಗಳಂದರೆ ಟಾಟಾ ಸ್ಟೀಲ್ ಲಿಮಿಟೆಡ್, UPL ಲಿಮಿಟೆಡ್, JSW ಸ್ಟೀಲ್ ಲಿಮಿಟೆಡ್, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್, M&M ಹೀಗೆ ತುಂಬ ಇದೆ. ಇದು ಜಸ್ಟ್ ಬೇಸಿಕ್ ನಾಲೆಜ್ ವೀಕ್ಷಕರೇ. ಇನ್ನೂ ಡೀಟೇಲ್ಡ್ ಮಾಹಿತಿಯನ್ನು ಸ್ಟಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ. ಧನ್ಯವಾದಗಳು.